ಸರ್ ನಿಂತಲ್ಲೇ ರನ್ನಿಂಗ್ ಮಾಡ್ತಿದ್ರಾ? ಎಕ್ಸ್ಲೇಟರ್ ಒತ್ತಿ ಮುಂದಕ್ಕೆ ಹೋಗಿ ಲೇಸ್ ಬಿಚ್ಚಬೇಕಾ ಇಲ್ಲ ಶೂಸ್ ಕಳಿಸ್ಬೇಕಾ? ಹುಡುಗ, ನಾನೊಬ್ಬ ಶ್ರೀಮಂತ. ನನ್ನ ಹೆಸರು ಸುಂದರರಾಜ್ ಅಂತ. ನನಗೆ ಡಾಕ್ಟ್ರು ದಿನಕ್ಕೆ 2 ಕಿಲೋಮೀಟರ್ ಓಡ್ಬೇಕು ಅಂತ ಹೇಳಿದ್ದಾರೆ. ಮತ್ ಓಡಿ. ಯಾಕೋ ಮನಸ್ಸು ಹೋಗ್ತಿಲ್ವಲ್ಲ, ಮುಂದಕ್ಕೆ ಹೋಗಕ್ಕೆ ಆಗ್ತಾನೆ ಇಲ್ವಲ್ಲ. ಹುಡುಗ, ಒಂದ್ ಕೆಲಸ ಮಾಡ್ತೀಯಾ? ನನ್ನ ಬದಲು ನೀನ್ ಓಡ್ತೀಯಾ? ಆಡೋ ಮಾತಕ್ಕೊಂದು ಅರ್ಥ ಬೇಡವ ಸರ್. ನಿಮ್ ಪರವಾಗಿ ನಾನು ಹೊಡೆದ್ರೆ ನೀವು ಹೊಡೆದಂಗಾಗುತ್ತಾ? ಬಿಟ್ಟಿ ಹೊಡ್ಬೇಡಪ್ಪ, ದುಡ್ಡು ಕೊಡ್ತೀನಿ, ದುಡ್ಡು. ಯಾರೋ ಬಕ್ರ ಶ್ರೀಮಂತಾನೆ ಇರ್ಬೇಕು. ಇವನ್ ಪರವಾಗಿ ನಾನು ಹೊಡೆದ್ರೆ ನಂಗೆ ದುಡ್ಡು ಕೊಡ್ತೀನಿ ಅಂತೇನೆ. ಸರ್, ನಿಮ್ ಪರವಾಗಿ ಓಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಸರ್. ಹಾಗಾದ್ರೆ ಇವತ್ತಿಂದು ನಾಳೆದು ನಾಳಿದ್ದು 3 ದಿವಸದ್ದು 6 ಕಿಲೋಮೀಟರ್ ಓಡ್ಬಿಡು. 3000 ರೂಪಾಯಿ ಕೊಟ್ಬಿಡ್ತೀನಿ, ಆಯ್ತಾ? ನೀನ್ ಚೆನ್ನಾಗಿ ಓಡಿದ್ರೆ ನಿನ್ನ ನಾನು ರನ್ನರ್ ಆಗಿ ಇಟ್ಕೊತೀನಿ. ಸರ್, ನಂಗೊಂದು ಡೌಟು. ಡಾಕ್ಟರ್ ನಿಮ್ಗಲ್ವ ಓಡಕ್ ಹೇಳಿರೋದು? ಅಯ್ಯೋ, ನೀನ್ ಓಡಿದ್ರೇನು ನಾನು ಓಡಿದ್ರೇನು, ಡಾಕ್ಟರ್ಗೆ ಓಡೋದ್ ಮುಖ್ಯ. ಓ, ಈ ದೇವಸ್ಥಾನದಲ್ಲಿ ಪುರೋಹಿತರು ನಮ್ ಬದಲಾಗಿ ಆಯುಷ್ ಹೋಮ ಮಾಡ್ತಾರಲ್ಲ, ಆತರ ಅನ್ನಿ. ಹಾಗೇನೆ. ನೋಡು, ಓಡು, ನಿನಗೆ ದುಡ್ಡು ಕೊಡ್ತೀನಿ. ಓಡ್ತಾ ಇದ್ದೀನಿ ನೋಡಿ. ಸರ್, ಇವತ್ತಿಂದು ನಾಳೆದು ನಾಡಿದ್ದಿಂದು ಒಟ್ಟು 6 ಕಿಲೋಮೀಟ್ರು ದಬ್ಬಾಯಿಸಿ ಓಡ್ಬಿಟ್ಟಿದ್ದೀನಿ. ಶಬಾಷ್ ಶಬಾಷ್. ತಗೋ 3000 ರೂಪಾಯಿ, ಮಜಾ ಮಾಡು. ಯಾರಿಗೋಸ್ಕರ ಕಾಯ್ತಾ ಇದ್ದೀವಿ? ಅಮ್ಮ, ನಮ್ಮ ಯಜಮಾನ್ರು ಬೆಳಗ್ಗೆ ಹೋದವ್ರು ಇನ್ನೂ ಪತ್ತೇನೇ ಇಲ್ಲ. ಎಲ್ಲಿ ಹೋದ್ರೋ ಏನೋ ಗೊತ್ತಾಗ್ತಿಲ್ವೇ. ಏನಾಯ್ತು ಬಿಟ್ಲಾ? ಒಳ್ಳೆ ಮಿನುಗುತ್ತಾರೆ, ಕಲ್ಪನಾ ರೇಂಜಿ ಕುಚ್ಚಾಬಿಡಿದ್ಯಾ? ಎಲ್ಲ ಹೇಳ್ತೀನಿ, ಫಸ್ಟ್ ಸ್ಟೆಪ್ ಹಾಕು. ಬೇಡಪ್ಪ, ಅಮ್ಮ ಇಲ್ಲೇ ಇದ್ದಾರೆ. ಲೋಕದ್ದು, ನಾನು ಒಲಿಂಪಿಕ್ಸ್ ಅಲ್ಲಿ ಗೆದ್ದು ಬಿಟ್ಟೆ. ಒಲಿಂಪಿಕ್ಸ್ ಮುಗಿದು ಎಷ್ಟೊಂದು ದಿನ ಆಯ್ತು, ನೀನ್ ಯಾವ್ದ್ರಲ್ಲ ಗೆದ್ದೆ? ನಾನು ನನ್ನ ಜೀವನದಲ್ಲಿ ಗೆದ್ದೆ ಕಣೋ. ನೋಡೋ ಇಲ್ಲಿ, ಒಂದಲ್ಲ ಎರಡಲ್ಲ 3000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ನಿಂತ್ಕಣೋ. ಈ ದುಡ್ಡೆಲ್ಲ ನಿಂದ? ರಸ್ತೆಯಲ್ಲಿ ಕಳ್ಳ ಹೋಗ್ತಿದ್ದ. ಸಾರ್, ನಂಗೆ ಬೇಕು ಕೊಡಿ ಅಂತ ಕೇಳಿದೆ, ಕೊಟ್ಬಿಟ್ಟ. ಇದಷ್ಟು ನಂದ ಕಣೋ. ಏನಪ್ಪ, ಒಂದೇ ದಿನದಲ್ಲಿ 3000 ರೂಪಾಯಿ ಸಂಪಾದನೆ ಮಾಡಿದಿರಲ್ಲ, ನಮ್ಗೆ ಖುಷಿ ಆಗ್ತಿದೆ ಗೊತ್ತಾ? ಪಲ್ಲು ಕಂಟ್ರೋಲ್ ಮಾಡ್ಕೋ, ಅಷ್ಟವ್ರು ಇಲ್ಲೇ ಇದ್ರೆ ಬೇಜಾರ್ ಮಾಡ್ಕೋತಾರೆ. ಲೋಪತ್ತು, ನಾನು ಸಂಪಾದನೆ ಮಾಡೋದಕ್ಕೆ ಹೊಸ ದಾರಿ ಕಂಡಿಟ್ಕೊಂಡಿದ್ದೀನಿ ಕಣೋ. ನನಗೆ ಶ್ರೀಮಂತ ಸುಂದರರಾಜನ್ ಒಬ್ರು ಸಿಕ್ಕಿದ್ರು. ಅವ್ರು ಹೇಳೋ ಕೆಲಸನ ನಾನು ಮಾಡಿದ್ರೆ ದಿನಕ್ಕೆ 1000 ರೂಪಾಯಿ ಕೊಡ್ತಾರೆ ಕಣೋ. ಏನೇನ್ ಕೆಲಸ ಹೇಳ್ತಾರ? ಅದು ಟ್ರೇಡ್ ಸೀಕ್ರೆಟ್ ಮಾ. ನಾನು ಹೇಳ್ಬಿಟ್ರೆ ನೀನು ನನ್ನ ಬದ್ದು ಕೆಲಸ ಮಾಡಿ ನನ್ನ ಹೊಟ್ಟೆ ಪಾಡಿಗೆ ಕಲ್ಲು ಹಾಕ್ತೀಯ. ನಿನ್ನ ಯೋಗ್ಯತೆಗೆ 200 ರೂಪಾಯಿ ಮೇಲೆ ನೋಡಿದ್ದೇನೆ. 1000 ರೂಪಾಯಿ ನೋಟ್ ಕಣ್ ತುಂಬ ನೋಡ್ಕೊ. ಪದೇ ಪದೇ ತೋರ್ಸಕ್ಕಾಗಲ್ಲ. ನಿನ್ನ ಮೊಬೈಲ್ ಫೋನಲ್ಲಿ ಫೋಟೋ ತಗೊಂಡು. ಅಭಿ, ವಾಟ್ ಇಸ್ ದಿಸ್? ಹೇಳ್ದೆ ಹೈದರಾಬಾದ್ ಹೋಗಿ ಕೂತ್ಕೊಂಡಿದಿರಲ್ಲ, ನಿಮಗೆ ಕ್ಷೇಮ ಆಗಲ್ವಾ? ಇವತ್ತು ನಾನು ಮಹಿಳಾ ಸಂಘಕ್ಕೆ ಮೀಟಿಂಗ್ ಹೋಗ್ಬೇಕು, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3000 ಬೇಕು. ಯಾರು ಕೊಡ್ತಾರೆ? ಮನೆಗೆ ಬನ್ನಿ, ನಿಮಗೆ ಕಾದಿದೆ. ಏನಮ್ಮ ಬಂತಿದ್ದ ಹಾಗೆ ತಿಳ್ಸ್ಕೊತಾ ಇದೆಯಲ್ಲ, ಏನ್ ವಿಷಯ? ನೋಡಿ ಅತ್ತೆ, ನಿಮ್ಮ ಮಗ ನನಗೆ ಒಂದು ಮಾತು ಹೇಳಿದೆ ಹೈದರಾಬಾದ್ ಹೋಗಿ ಕೂತ್ಕೊಳ್ತಿದ್ದ. ನಿನಗೆ ಹೇಳಿದ್ಲು ಅಷ್ಟೇ, ಬಿಟ್ರು ಅಷ್ಟೇ. ನೀನ್ ನನ್ನ ಮಗನ್ನ ನೋಡ್ಕೊಳ್ಳೋದು ಅಷ್ಟರಲ್ಲೇ ಇದೆ. ಇದೇನು ನಿನ್ನ ಮುಖಕ್ಕೆ ಸುಣ್ಣ ಬಡ್ಕೊಳ್ಳೋಕೆ ದುಡ್ಡು ಬೇಕಾಗಿತ್ತಾ? ಎಸ್ ಅತ್ತೆ, ಸೋ ಸ್ವೀಟ್. ನಿಮ್ಮ ಹತ್ರ ಇದ್ರೆ ಕೊಡಿ ಅತ್ತೆ, 2 ಕೈ ಮುಟ್ಟಿ ನಮಸ್ಕಾರ ಮಾಡ್ತೀನಿ. 2 ಕೈಯಲ್ಲ, ದೀರ್ಘದಂಡ ನಮಸ್ಕಾರ ಮಾಡಿದ್ಲು, ನಾನು ನಿನಗೆ ದುಡ್ಡು ಕೊಡಲ್ಲ. ಮಗ ಹೇಗೋ ತಾಯಿನೂ ಹಾಗೆ. ಪಲ್ಲು, ಕಮ್ ಹಿಯರ್. ಏನಕ್ಕೆ? ಪಲ್ಲು, ನಿಮ್ಮಣ್ಣ ಬಂದ ತಕ್ಷಣ ನಿಂಗೆ ರಿಟರ್ನ್ ಮಾಡ್ತೀನಿ. ನಿಂಗೆ ಸ್ವಲ್ಪ ಮನಿ ಬೇಕು. ಪ್ಲೀಸ್ ಗಿವ್ ಮಿ 3000. ನನ್ನ ಹತ್ರ ಎಲ್ಲಿ ಬರ್ಬೇಕಕ್ಕೆ ಮನಿ? ನೀವೇ ಕೊಡ್ಬೇಕಪ್ಪ. ಅಲ್ಲಮ್ಮ, ಮನ ಮಂದಿನೆಲ್ಲ ದುಡ್ಡು ಕೊಡು ಅಂತ ಕೇಳ್ತಿಯಲ್ಲ, ಇನ್ನು ಜನ್ಮಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನೋ ಇಲ್ವಾ? ಸೀಮೆಗೆಲ್ಲ ಸ್ವತಃ ಸಿಕ್ಕಾಕೊಂಡ್ಬಿಟ್ಟೆ ನೋಡು. ಖರ್ಚು ಮಾಡೋದು ಗೊತ್ತೇ ವಿನಃ ಸಂಪಾದನೆ ಮಾಡೋದೇನಾದ್ರೂ ಗೊತ್ತಿದ್ಯಾ? ಪಲ್ಲು, ಎಕ್ಸ್ಕ್ಯೂಸ್ ಮೀ, ನಾನು ಯಾಕೆ ಸಂಪಾದನೆ ಮಾಡ್ಬೇಕು? ಸಂಪಾದನೆ ಮಾಡಕ್ಕೆ ಅಂತಾನೆ ಹೋಗಿದಾರ ನಿಮ್ ಮಗ ಹೈದರಾಬಾದ್. ಪಲ್ಲು, ಬಂದ್ಬಿಡು ನೊತ್ತಿದ್ದು ಬಿಟ್ಟಿದ್ದಾಳೆ. ಆಮೇಲೆ ಏನ್ ಮಾಡ್ತಾಳೋ ಏನೋ. ಸತಿ ಎಣಿಸ್ತಿಯಲ್ಲ. ಇನ್ನೊಂದ್ಸಲ ಜಾಸ್ತಿ ಬರೋಂಗೆ ಎಣಿಸ್ತೀನಿ ಈಗ. ಎಷ್ಟು ಬಂತು? 6 ಬಂತು. 2 ಸತಿ ಎಣಿಸಿದ್ರೆ 6 ಬರದಲ್ಲಿ ಇನ್ನೊಂದು 9 ಬರುತ್ತಾ? ಕೊಡ, ಇದರಲ್ಲಿರೋದೇ 3000 ರೂಪಾಯಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಗಜಕ್ಕೆ ಬಂದ್ಬಿಟ್ಟು
ಯಾರ ಹತ್ರ ಸುಳ್ಳು ಹೇಳ್ತೀರಾ? ನನ್ ಮಸಾಲೆ ದೋಸೆಗೆ ಅಂತ ಕೊಡ್ತಿದ್ನಲ್ಲ ಅದ್ರಲ್ಲಿ ತಾನೇ ಉಳ್ದಿರೋದು. ಇಲ್ಲ ಜಾಜಿ ಅವ್ರೆ, ನಿಜವಾಗ್ಲೂ ಅದು ಅವ್ನ್ ದುಡ್ಡೆ. ಸಾಕ್ ಸುಮ್ನೆರೋ. ನಾನು ನೀವಿಬ್ರು ಮಸಾಲೆ ದೋಸೆ ತಿನ್ಲಿ ಅಂತ ದುಡ್ಡು ಕೊಡೋದು, ನೀವು ಖಾಲಿ ದೋಸೆ ತಿಂದು ದುಡ್ಡು ಉಳಿಸ್ತೀರಾ? ಹಾಗಾಗಿ ಈ ಮನೆ ನಂದೆ. ಇಲ್ಲ ಗಗಕ್ಕೆ ಪ್ರಮಾಣವಾಗ್ಲೂ ಹೇಳ್ತೀನಿ, ಅದು ನಾನ್ ಸಂಪಾದನೆ ಮಾಡಿರೋ ದುಡ್ಡು. ಓ ಮೈ ಗಾಡ್, ಈ ದುಡ್ಡು ನೀನ್ ಸಂಪಾದನೆ ಮಾಡಿರೋದಾ? ಕನ್ಫರ್ಮ್ ಆಗ್ಲಿ, ಆಮೇಲೆ ಕೊಡ್ತೀನಿ. ಬಾಯ್. ಪತ್ತು ಸಾರಿ ಕಣ ಬಿಟ್ಲಾ. ಏನೋ ಸಾರಿ, ದುಡ್ಡನ್ನ ಜಾಸ್ತಿ ಬರೋ ಹಾಗೆ ಎಣಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇರೋ ದುಡ್ಡನ್ನು ಹೋಗಂಗ್ ಮಾಡಿದ್ಯಲ್ಲ. ಇನ್ನೊಂದ್ಸಲ ಸಂಪಾದನೆ ಮಾಡಿದ್ರೆ ಬಿಡು. ಇನ್ನೊಂದ್ಸತಿ ಸಂಪಾದನೆ ಮಾಡಕ್ ಆಗಲ್ಲ ಕಣೋ. ಫಸ್ಟ್ ಲವ್ ಫಸ್ಟ್ ಸ್ಯಾಲರಿನ ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ. ನಂಗೆ ದುಡ್ಡು ಬೇಕೇ ಬೇಕು. ಸರಿ ಬಿಡು, ಒಂದಿನ ಟೈಮ್ ಕೊಡೋ, ಯೋಚನೆ ಮಾಡಿ ಹೇಳ್ತೀನಿ. ಏನಪ್ಪ ಕೈಗ್ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲಪ್ಪ? ನಾವು ಎಷ್ಟು ಹೇಳಿದ್ರು ಜಾಜತ್ಗೆ ನಂಬ್ತಾನೆ ಇಲ್ವಲ್ಲಮ್ಮ. ನನಗೂ ಅದೇ ಡೌಟು. ಅದನ್ನ ನಿಜವಾಗ್ಲೂ ನೀವೇ ಸಂಪಾದನೆ ಮಾಡಿದ್ದಾ? ಯಾರಮ್ಮ ನೀನು? ಈ ಮನೆ ಮಗಳು. ಅದು ಆಗ. ಈಗ ಸುಂಡಿಲಿ ವಂಶದ ಸೊಸೆ, ಅರ್ಥಾತ್ ನನ್ನ ಹೆಂಡತಿ. ನೀನೇ ಗಂಡನ ಬಗ್ಗೆ ಅಡ್ಡದಾರಿಯಲ್ಲಿ ಯೋಚನೆ ಮಾಡಿದ್ರೆ ನಾನು ಎಲ್ಲಮ್ಮ ಹೋಗ್ಲಿ, ಏನಮ್ಮ ಮಾಡ್ಲಿ? ಅದನ್ನು ನಾನೇ ನನ್ನ ಸ್ವಂತ ಕಾಲಲ್ಲಿ ಓಡಿ ಸಂಪಾದನೆ ಮಾಡಿರುವಂತ ದುಡ್ಡದು. ಹಾಗಿದ್ರೆ ಇರೋ ವಿಷಯ ಜಾಜತ್ಗೆ ಹೇಳಿ ದುಡ್ಡು ವಾಪಸ್ ತಗೊಂಬಿಡಿ. ಬಿಡಲ್ಲ, ನಾನು ಬಿಡಲ್ಲ. ಹೇಗಾದ್ರೂ ಮಾಡಿ ಜಾಜಿ ಹತ್ತಿ ಹತ್ರ ಇರೋ ನನ್ನ 3,000 ರೂಪಾಯಿನ ನಾನು ವಾಪಸ್ ಪಡಿತೀನಿ. ಜಗಳ ಮಾಡಿ ತಗೊಂಡ್ರೆ ಸ್ನೇಹ 0 ಆಗುತ್ತೆ, ಮಸಾಲೆ ದೋಸೆ ಕಲ್ಲು ಬೀಳುತ್ತೆ. ಕರೆಕ್ಟ್ ಆಗಿ ಹೇಳಿದೆ ಕಣಪ್ಪ. ಕೇವಲ 3,000 ರೂಪಾಯಿಗೋಸ್ಕರ ಜಾಜಿ ಹತ್ತಿ ಹತ್ರ ಜಗಳ ಮಾಡೋದು ಏನ್ ಮಾಡೋಣ ಇವಾಗ? ಬಾ, ಒಂದು ಐಡಿಯಾ ಕೊಡ್ತೀನಿ ನೋಡ. ಈಗ ನಮ್ಮ ಏರಿಯಾಲಿ ಸಿಕ್ಕಾಪಟ್ಟೆ ಕಳ್ತನಗಳಾಗ್ತಿವೆ. ಯಾವ ನಡಿ ನಾವೇ ಹಾಗಂತ ಸುದ್ದಿ ಹಬ್ಸೋಣ. ಅದರಿಂದ ಹಣ ಬರೋ ಲಾಭ. ಇಲ್ಲಿ ಕಳ್ತನ ಆಯ್ತು, ಅಲ್ಲಿ ಕಳ್ತನ ಆಯ್ತು, ಯಾವನೋ ಒಬ್ಬ ಕಳ್ಳ ಬಂದ ದುಡ್ಡು ದೋಚ್ಕೊಂಡು ಹೋದ. ನನಗೆ ಅರ್ಥ ಆಗಿಲ್ಲ ಕಣಪ್ಪದ್ದು. ಹೋಗ್ಬಿಡಣ. ಯಾಕಪ್ಪ ಇಷ್ಟೊಂದು ಖುಷಿಯಾಗಿದ್ದೀರಾ? ಇದು ಸಂತೋಷ ಅಲ್ಲಮ್ಮ, ದುಃಖ ಜಾಸ್ತಿ ಆಗಿ 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 ನನಗೆ ಗೊತ್ತಿದ್ದೀರ ಹಾಗೆ. ನಗು ಬರ್ತಿದೆಮ್ಮ, ನಗು ಬರ್ತಿದೆ. ಪಲ್ಲು, ಇತ್ತೀಚೆಗೆ ಏರಿಯಾನಲ್ಲಿ ಸಿಕ್ಕಾಪಟ್ಟೆ ಕಳ್ತನಗಳಾಗ್ತಿವೆ. ಮೊನ್ನೆ ಕಣಮ್ಮ ರಸ್ತೆನಲ್ಲಿ ಅಮಾಯಕ ಹುಡುಗ 3,000 ರೂಪಾಯಿ ಎತ್ಕೊಂಡು ಹೋಗ್ತಾ ಇದ್ದಂತೆ. ಎದುರುಗಡೆ ಆಗ ಹೆಂಗ್ಸ್ಕೊಂಡು ಅಂತ ಗುಡ್ ಮಾರ್ನಿಂಗ್ ಅಂದ. ಮತ್ತಂತ ಕಿತ್ಕೊಂಡು ಬಿಡದ ಅವಳು. ಅಷ್ಟೇ ಅಲ್ಲ ಕಣೆ, ಯಾವ್ದೋ ಒಂದು ಮಹಿಳೆಯ ಮಾಂಗಲ್ಯ ಸರಾನು ಅಭ್ಯಾಸ ಮಾಡ್ಬಿಟ್ಟಿದಾರಂತೆ. ಗಂಡ ಗರ್ಮಾಗಿ ಹೆಂಡತಿ ನಮ್ಮ ಮನೆ ಬಿಟ್ಟು ಆಚೆ ಓಡಿಸ್ಬಿಟ್ಟಂತೆ. ನಾನು ಕಟ್ಟಿರೋ ತಾಳಿ ನಿನ್ನೆ ಕುತ್ಕರ್ ಇಲ್ಲ ಅಂದ್ಮೇಲೆ ನೀನು ನನ್ನ ಮನೇಲಿ ಇರ್ಬೇಡ, ಹೋಗು ಅಂತ ಆಚೆ ಓಡಿಸ್ಬಿಟ್ಟ. ಪಲ್ಲು, ನಿನ್ನ ಮಾಂಗಲ್ಯ ಸರ ಇಲ್ಲೇ ಅದು ಡಬ್ಬಲ್ಲಿ ಇಟ್ಟಿದ್ದೀನಿ ಕಣ. ಬೇಗ ಕುತ್ತಿಗೆಗೆ ಹಾಕೊಂಡ್ಬಿಡು, ಇಲ್ಲ ಅಂದ್ರೆ ವಿಟ್ಲಾನು ನಿನ್ನ ಹೆಂಡತಿ ಅಲ್ಲ ಅಂತ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ. ಯಾರ್ಯಾರ ಮನೆ ಕಟ್ಲು? ಎಲ್ಲಿ ಅಂತ ಹೇಳಿ ರಂಗತ್ತೆ, ಕಂಡು ಕಡೆ ಕದೀತಾ ಇದಾರೆ. ಮೊನ್ನೆ ಪಕ್ಕದ ಮನೆ ಆರು ಮೊದಲಲ್ಲಿ 3,000 ರೂಪಾಯಿ ಕರ್ಕೊಂಡು ಹೋಗಿದ್ದಾನೆ. ಸಾವನ್ನ ಯಾಕೆ ಕಟ್ಟ? ಪಾಪ ಅವನಿಗೆ 3,000 ರೂಪಾಯಿ ಮೇಲೆ ಅದೇನು ಬಲ್ವೋ ಏನ್ ಕರ್ತಾನೆ ಯಾರಿಗ್ ಗೊತ್ತು. ಮೈ ಗಾಡ್, ಅಲ್ಲೋ ಇನ್ಮೇಲೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಕಣೆ. ಈ ಕಳ್ಳರು ವಾಟರ್ ಕೇಳಕ್ಕೆ ಅಂತ ಮನೆಗೆ ಬರ್ತಾರೆ. ವಾಟರ್ ಕೊಡಕ್ಕೆ ಅಂತ ಟರ್ನ್ ಆದ ತಕ್ಷಣ ಕತ್ಕೊಂಡು ಬಿಡ್ತಾರೆ. ಆಮೇಲೆ ಇಂಥ ಸೌಂಡ್ ಕೇಳಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಕತ್ತಲ್ಲಿರೋದು ಮನೇಲಿರೋದೆಲ್ಲ ದೋಚ್ಕೊಂಡು ಹೋಗ್ತಾರೆ. ಒಂದೊಂದ್ಸಲ ಇನ್ನು ಏನೇನೋ ಆಗ್ಬಿಡುತ್ತೆ. ಯಾರು ನೀರ್ ಬೇಕು ಅಂತ ಕೇಳೋಕೆ ಬಂದ್ರೆ ಕಿಟಕಿಯಿಂದಲೇ ನೋಡಪ್ಪ, ಮಳೆ ಬರ್ತಾ ಇಲ್ಲ, ನಮ್ಮ ಮನೇಲಿ ನೀರಿಲ್ಲ, ಹೋಗಿ ನೀರಾವರಿ ಮಂತ್ರಿನ ಕೇಳಿ ಅಂತ ಕಳಿಸ್ಬಿಟ್ಟು. ನಂಗೊಂದು ಡೌಟ್, ಪಕ್ಕದ ಮನೆಗೆ ಕಳ್ತನ ಮಾಡಕ್ ಬಂದಿರೋ ಕಳ್ಳ ನಮ್ಮ ಮನೆಗೆ ಕಳ್ತನ ಮಾಡಕ್ ಬರ್ದೇ ಇರ್ತಾನೆ. ಬಂದೇ ಬರ್ತಾನೆ. ಕೇಳಿ ಕೇಳಿ, ಇದು ಗಂಡುಗಲಿ ವಂಶದ ಮನೆ, ಈ ಕಡೆ ದುಡ್ಡು ಸಿಗುತ್ತೆ ಅಂತ ಅವನಿಗೂ ಗೊತ್ತಿರುತ್ತೆ, ಖಂಡಿತವಾಗಿ ಬರ್ತಾನೆ. ಅತ್ತೇವ್ರೆ, ಯಾವ್ದಕ್ಕೂ ನೀವು ಹುಷಾರಾಗಿರಿ. ನಮ್ಮ ಮಾವನಂತೂ ಕಳ್ಕೊಂಡ್ಬಿಟ್ಟೆ. ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಇದು ಗಂಡುಗಲಿ ವಂಶ. ಗಂಡುಗಲಿ ವಂಶದ ಹಿರಿ ತಲೆ ನಾನು. ನಮ್ಮ ವಂಶದಲ್ಲಿ ಎಷ್ಟೋ ಜನ ಶತ್ರುಗಳನ್ನ ಕೊಂದ ವೀರ ವನಿತೆಯನ್ನು ಬೇಜಾರಿದ್ದಾರೆ. ಈ ಕನ್ನಡ ನಾಡಲ್ಲಿ ಹುಟ್ಟಿದ ನಾನು ಈ ಕಳ್ಳ ನನ್ನ ಮಕ್ಕಳಿಗೆ ಹೆದರ್ಕೊಳ್ತೀನೇನೋ. ಯಾವನಾದ್ರೂ ಕಳ್ಳ ಬರಲಿ, ಗ್ರಹಚಾರ ಗಮ್ ಅನ್ನಿಸ್ಬಿಡ್ತೀನಿ. ಹೇಗಾರು ಮಾಡಿ ನಮ್ಮ ಅತ್ತೆಯಿಂದ ಮನೆಯಿಂದ ಆಚೆ ಸಾಗಾಕ್ಬೇಕಲ್ಲ. ಹಲೋ, ನಾನು ನಿಮ್ಮ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನೀವ್ಯಾರು? ನಾನಮ್ಮ ನಿಮ್ಮ ಯಜಮಾನ ಬಿಟ್ಲ. ಎಲ್ಲ ಕಡೆ ಹಗ್ಲೊತ್ತಲ್ಲ ಕಳ್ತನ ಆಗ್ತಿದ್ವಿ ಅಂತಮ್ಮ. 3ನೇ ಕ್ಲಾಸಲ್ಲಿ ಈಗ ತಾನೆ ಕಳ್ತನ ಆಗಿದಂತೆ. ನಿಮ್ಮ ಅಮ್ಮಂಗೆ ಹೋಗಿ ನೋಡ್ಕೊಂಬ ಅಂತ ಹೇಳಮ್ಮ. ಆಯ್ತಪ್ಪ, ಹೇಳ್ತೀನಿ. ಅಮ್ಮ, ಅಮ್ಮ, ಯಾಕೆ ಯಾಕೆ ಗಾಬರಿ ಆಗಿದೀಯ?
ಏನಾಯ್ತು? ಅಮ್ಮ ಮೂರನೇ ಕ್ರಾಸ್ ಅಲ್ಲಿ ಕಳ್ತನ ಆಗಿದೆಯಂತೆ. ನೀನ್ ಹೋಗ್ ಒಂದ್ಸಲಿ ನೋಡ್ಕೊಂಡ್ ಬರ್ಬೇಕಂತೆ. ನಾನು ಯಾಕೆ ಹೋಗ್ಬೇಕು? ನಾನು ನೋಡಕ್ಕೆ ಅಂತ ಅಲ್ಲಿ ಹೋಗೋದು, ಕಳ್ಳ ಕದಿಯೋಕೆ ಅಂತ ಇಲ್ಲಿಗೆ ಬರೋದು, ಇವೆಲ್ಲ ಬೇಕಾ? ನಮ್ಮ ಹುಷಾರಲ್ಲಿ ನಾವು ಇರ್ಬೇಕು ಕಣೆ. ಯಾವ್ದೋ ಮನೇಲಿ ಕಳ್ತನ ಆದ್ರೆ ನಾವ್ ಯಾಕೆ ತಗೋಬೇಕು? ಯಾವನಾದ್ರೂ ಕಳ್ಳ ನನ್ನ ಮಗ ಬರಲಿ, ಬಲಿ ಹಾಕ್ಬಿಡ್ತೀನಿ. ಹೊತ್ತು ಸಾಮಾನ್ಯವಾಗಿ ಜಾಜೆತ್ ದುಡ್ಡನ್ನ ಎಲ್ಲಿಡ್ತಾರ? ನನ್ನ ಪ್ರಕಾರ ಅವರು ದುಡ್ಡನ್ನ ಕಾಸ್ಮೆಟಿಕ್ಸ್ ಜೊತೆ ಇಟ್ಟಿರ್ತಾರ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಂತ ದುಡ್ಡು ಕೊಡೋದು ಅದು ನನಗೆ ವಾಪಸ್ ಬೇಕೇ ಬೇಕು. ಏನು ಯೋಚನೆ ಮಾಡ್ಬೇಡ ಕಣೋ, ಆ ದುಡ್ಡನ್ನ ನಿನಗ್ ಕೊಡ್ಸೋ ಜವಾಬ್ದಾರಿ ನಂದು. ಹೋಗೋಣ. ಈ ತರ ಒಂದೇ ನೋಡ್ತಾ ಇದ್ರೆ ಇವತ್ತೆಲ್ಲ ನೋಡ್ತಿರ್ತೀಯ. ಎಲ್ಲಾನು ಬ್ಯಾಗ್ ಹಾಕೋ, ಅಲ್ಲೆಲ್ಲ ಕೂತ್ಕೊಂಡು ಹುಡ್ಕೊಳ್ಳೋಣ. ಏನಾಯ್ತು? ಅಮ್ಮ ಜಾಜೆತ್ಗೆ ರೂಮಲ್ಲಿ ಏನೋ ಶಬ್ದ ಆಗ್ತಾ ಇಲ್ಲ. ಹೌದು, ಅವಳ ಮೇಲೆ ಮನೇಲಿಲ್ಲ. ಯಾರು ಬಂದಿರಬಹುದು? ಕಳ್ಳ ಇರ್ಬೇಕು. ಕಳ್ಳನ ಮಕ್ಕಳು ಸಿಕ್ಕಿದ್ದಾಗಿದ್ಲೆ ಉರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತಿದ್ದೆ. ಕಳ್ಳಲು ಬಂದಿದ್ದು ಸೊಂಟ ಮೂರಿ ಹೊರಗೆ ಒಂದ್ಕೈ ಬಿಟ್ಟೆ ನೋಡು, ತಪ್ಪಿಸ್ಕೊಂಡು ಓಡಾಗ್ಬಿಟ್ರು. ಏನು ಕದ್ದಿಲ್ಲ ತಾನೆ? ಕದಿಯೋಗ್ ಬಿಟ್ಲೆ ತಾನೇ. ಅಮ್ಮ ಪ್ರತಿಯೊಂದ್ ಮನೆಯಲ್ಲೂ ಒಂದೊಂದ್ ವಂತಿಕೆ ಇದ್ರೆ ಕಳ್ಳರು ಬರೋದೇ ಇಲ್ಲ ಅಲ್ವಾ? ಒನಕೆ ಇದ್ದ ಮಾತ್ರಕ್ಕೆ ಏನೇ ಪ್ರಯೋಜನ? ಪ್ರತಿಯೊಂದು ಮನೆಯಲ್ಲೂ ಒನಕೆ ರಂಗಮ್ಮ ಇರಬೇಕು. ಅಲ್ಲೇ ಈ ಸೊಂಟಕ್ಕೆ ಸರಿಯಾಗಿ ಇಟ್ಬಿಟ್ಟು ಕಣೋ. ಅಪ್ಪ ನಾನಂತೂ ಪಟಾಗ್ಬಿಟ್ಟೆ. ಒನಕೆ ಹೇಗಿರುತ್ತೆ ಅಂತ ಇವತ್ತು ಗೊತ್ತಾಯ್ತು. ಇದ್ರ ಮುಂದೆ ಲಾಂಗು ಮಚ್ಚು ಏನಿಲ್ಲ ಕಣೋ. ನಮ್ಮನೆ ತಪ್ಪತ್ಯ ನಾವು ಕಂಡ್ರಲ್ಲ ಸರ್, ಗಂಡುಗಳಿ ವಂಶರು. ನಾನ್ ಮನೇಲಿ ಇವ್ನ ಆಧರಿಸಪ್ಪ. ನೀವು ಕಳ್ರು ಅಲ್ಲ ಅಂದ್ಮೇಲೆ ನಮ್ನ ಯಾಕೆ ತಪ್ಕೊಂಡ್ರಿ? ಅದು ನೀವು ಕಳ್ರು ಅಂದ್ಬಿಟ್ರಲ್ಲ, ಆ ಬೈಕ್ ನಿಮ್ಮನ್ನ ತಪ್ಕೊಂಡ್ಬಿಟ್ವಿ. ಇಲ್ಲ ಕಣೋ, ಏನೋ ಕದ್ದಿರ್ಬೇಕು, ಅದಕ್ಕೆ ನಮ್ಮನ್ನ ತಪ್ಕೊಂಡಿತ್ತು. ಸಾರ್ ಭಯಕ್ಕೆ ತಪ್ಪಿಡಿದ್ದು. ಬ್ಯಾಗಲ್ಲಿ ಏನಿದೆ? ಏನಿಲ್ಲ ಸರ್. 3,000 ರೂಪಾಯಿ ಇಲ್ವೇನಾ? ದುಡ್ಡು ಕದ್ಬಿಟ್ಟು ಇಲ್ಲ ಅಂತೀರಾ? ನೋಡ ಬ್ಯಾಗಲ್ಲಿ ಏನಿದೆ ಅಂತ. ಖಾಲಿ ಡಬ್ಬನ ಗುಜರಿಗೆ ತಗೊಂಡೋಗ್ತಾ ಇದಾರೆ ಜುಜುಬಿ ನನ್ನ ಮಕ್ಕಳು. ರಸ್ತೆಲಿ ಪೇಪರ್ ಯಾರೋ ಅನ್ಸುತ್ತೆ, ಬಿಟ್ಬಿಡೋಣವಾ? ಹಾಗಾದ್ರೆ ನಾವು ಹುಡುಕ್ತಾರ ಇಬ್ರು ಕಳ್ರೆಲ್ಲೋದ್ರು? ದೇವರನ್ನ ನಮಗೆ ಗೊತ್ತಿಲ್ಲ ಸರ್. ನೀವು ಹಾಕಿರೋ ಕಾಕಿ ಬಟ್ಟೆ ಮೇಲೆ ಆಣೆಗೂ ನಾವು ಕಂಡ್ರಲ್ಲ ಸಾರ್. ಬರ ಹೋಗೋಣ. ಮೊದ್ಲೇ ಒನಕೆ ಏಟ್ ಬಿದ್ದಿತ್ತು, ಈಗ ಇವ್ರು ಲಾಠಿ ಸೇವೆನೂ ಆಗೋಯ್ತಲ್ಲ. ಅನ್ಯಾಯ ಖಾಲಿ ಬಾಕ್ಸ್ ತಂದ್ಬಿಟ್ವಲ್ಲೋ. ಹಾಳಾಗಿ ಹೋಗಿ ಬಿಟ್ಬಿಡೋ. ಇಲ್ಲ ಕಣ, ನನಗೆ ಆ 3,000 ರೂಪಾಯಿ ಬೇಕೇ ಬೇಕು. ಮರಳಿ ಯತ್ನವ ಮಾಡೋಣ. ಸೊಣಕ್ಲ ತಪ್ಪಿಸ್ಕೊಂಡ್ಬಿಟ್ಟ. ಅವನಿಗೆ ಏನಾದ್ರೂ ನನ್ನ ಕೈಗೆ ಸಿಕ್ಕಿದ್ದಿಲ್ಲೇ ಬುರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತಿದ್ದೆ. ಯಾರ ಬುರುಡೆಗೂ ಬಿಸಿನೀರು ಕಾಯಿಸ್ತೀನಿ ನಿಂತಿದ್ದೀರಾ? ಏನಪ್ಪ ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ ಮನೆ ಕಳ್ಳರು ನುಗ್ಬಿಟ್ಟಿದ್ರು. ಹೋಗ್ಲಿ ಬಿಡಮ್ಮ, ಆ ಕೆಟ್ಟ ವಿಷಯ ಇವಾಗ ಯಾಕೆ? ಅಯ್ಯೋ, ಆ ವಿಷಯ ನಂಗೆ ಬಿಟ್ಬಿಡಕ್ಕಾಗತ್ತೇನಪ್ಪ? ಅಮ್ಮ ಅದ್ರಲ್ಲಿ ಒಬ್ಬಂಗ್ ಒಂದ್ ಕೆಲ್ಸ ಕೊಟ್ರು ನೋಡಿ, ಅವ್ರ ಸೊಂಟನೆ ಮುರಿದೋಗ್ಬಿಡ್ತು. ಎಲ್ಲಿ ಬ್ಯಾಂಡೇಜ್ ಹಾಕಿಸ್ಕೊತಾ ಇದ್ದನೋ, ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದನೋ ದೇವ್ರಿಗೆ ಗೊತ್ತು. ಅಮ್ಮ, ಈ ಏರಿಯಾದ ಆಸ್ಪತ್ರೆಗೆ ಫೋನ್ ಮಾಡಿದ್ರೆ ಆ ಸೊಂಟ ಮುರಿದೋಗಿರೋ ಕಳ್ಳ ಬ್ಯಾಂಡೇಜ್ ಹಾಕಿಸ್ಕೊಳಕ್ ಬಂದ್ರೆ ಆರಾಮಾಗಿ ಹಿಡ್ದಾಕ್ ಬಿಡ್ಬೋದಲ್ವಾ? ಅದು ಒನಕೆ ಏಕೆ ಅಂತ ಗ್ಯಾರಂಟಿ ಆದ್ಲೆ ಇವನೇ ನಮ್ಮ ಮನೆಗೆ ಬಂದಿದ್ದ ಕಳ್ಳ ಅಂತ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡ್ಬಹುದು. ಇವ್ರು ಯಾರಿಗೂ ಗೊತ್ತಾಗ್ಬಾರ್ದು, ಸ್ಟಡಿ ಆಗಿರ್ತೀನಿ. ನಾನು ರಸ್ತೆ ನಡ್ಕೊಂಡ್ ಬರ್ತಿದ್ದ, ಆ ಕಡೆಯಿಂದ ಒಂದ್ ಕಾರು ಫಾಸ್ಟ್ ಆಗಿ ಬರ್ತಿತ್ತು, ಈ ಕಡೆಯಿಂದ ಒಂದ್ ಮಗು ಬರ್ತಿತ್ತು. ಇಲ್ಲಿ ಆ ಕಾರಿ ಮಗು ಹೊಡ್ಬಿಡ್ತು ಅಂತ ನಾನು ಸ್ಪೈಡರ್ ಮ್ಯಾನ್ ತರ ಆ ಮಗುನ ಕಾಪಾಡಕ್ ಹೋದೆ. ನನ್ನ ಸೊಂಟ ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ನಿನಗೆ ಶಕ್ತಿ ಇಲ್ಲ, ಇನ್ನು ಆ ಹುಡುಗನ ಕಾಪಾಡೋದಕ್ಕೆ ಹೋಗಿಲ್ಲ. ಎಲ್ಲ ನಿನ್ನ ಕಲ್ಮ. ಬಂದು what happened? ಸೊಂಟ ಡ್ಯಾಮೇಜ್. ಇವ್ರು
ಬರೀ ಈಗಲೇ 3-in-1 ಡಾಕ್ಟರ್ ಫೋನ್ ಮಾಡಿ ಕಳಿಸ್ತೀನಿ. ಓಕೆ ಪದ್ದು ಆ 3-in-1 ಡಾಕ್ಟರ್ ಬಂದು ಒನಕೆ ಏಟಿಂದನೇ ಸೊಂಟ ಉಳ್ಕಿರ್ದು ಅಂತ ನಾನು ಕನ್ಫರ್ಮ್ ಆಗ್ಬಿಟ್ರೆ ಕಣ್ಣೀರ್ ಬೇಸಲ್ಲಿ ಬಂದಿದ್ ನಾವೇ ಅಂತ ಗ್ಯಾರಂಟಿ ಆಗ್ಬಿಡ್ತಾರ. ಏನಾಯ್ತು? ಅದು ಮಗುನ ಕಾಪಾಡಕ್ ಹೋದ, ದಬ್ಬಕೊಂಡ್ಬಿದ್ದ. ಅಲ್ಲ, ಕೆಳಗೆ ಬಿದ್ರೆ ಮೊಣಕಾಲು ತರ್ಚ್ಕೋಬೇಕು. ಆದ್ರೆ ಸ್ವಂತ ಕೇಕ್ ಬಿದ್ದಿರೋದು ನೋಡಿದ್ರೆ ಯಾರೋ ಬಲವಾಗಿ ಹೊಡೆದಿರೋ ಆಗಿದೆ. ಯಾರು ಹೊಡೆದಿರ್ಬೋದು? ತಡಿಯಮ್ಮ, ಯಾವ್ದ್ರಿಂದ ಏಟು ಬಿದ್ದಿದೆ ಅಂತ ಚೆಕ್ ಮಾಡ್ತೀನಿ. ಅನುಮಾನನೇ ಇಲ್ಲ, ಇದು ಮರದ ಆಯ್ತಿಯಿಂದ ಹೊಡೆದಿದ್ದಾರೆ. ತುದಿನಲ್ಲಿ ಕಬ್ಬಿಣದ ರಿಂಗ್ ಇದೆ. ಅದೇ ಒನಕಿನಮ್ಮ. ಡಾಕ್ಟ್ರೆ, ಸ್ವಲ್ಪ ಇಲ್ಲಿ ನಮ್ಮ ಮನೇಲಿ ಒಂದು ಒನಕೆ ಇದೆ, ಅದನ್ನ ತಗೊಂಡ್ ಬರ್ತೀನಿ. ಆ ಒನಕೆಗೂ ಇವನಿಗೆ ಬಿದ್ದಿರೋ ಏಟಿಗೂ ಮ್ಯಾಚ್ ಆಗುತ್ತಾ ಅಂತ ಸ್ವಲ್ಪ ನೋಡಿ ಹೇಳ್ತಿಲ್ಲ? ತಗೊಂಡ್ಬನ್ನಿಮ್ಮ. ಒನಕೆ ಸ್ವಲ್ಪ ನೆಗ್ಗೋಗಿದೆ, ಬಾಡಿನೂ ನೆಗ್ಗೋಗಿದೆ. ಎರಡನ್ನೂ ಮ್ಯಾಚ್ ಮಾಡಿ ನೋಡ್ತೀನಿ ತಡಿ. ಹಾ, ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಇದೇ ಒನಕೆಯಲ್ಲೇ ಏಟು ಬಿದ್ದಿರೋದು. ಅಂದ್ರೆ ನಮ್ಮ ಮನೆ ಕಳ್ತನ ಮಾಡಕ್ ಬಂದಿದ್ದವಳು ಇವ್ನೇನಾ? ಅನುಮಾನನೇ ಇಲ್ಲ. ಲೇ ಪಾಪಿಗಳ, ಮುಂದೆ ಮನೆಗೆ ಎರಡು ಬದುಕಿಲ್ಲಲ್ಲೋ, ನಿಮ್ಮನ್ನು ಸುಮ್ಮನೆ ಬಿಡ್ತೀನಲ್ಲ. ಏನ್ ಬೇಡ, ಡಾಕ್ಟರ್ ಮನೆಗೆ ಬರೋದು ಬೇಡ. ಡಾಕ್ಟರ್ ಬರೋದು ಬಂದ್ಕೊಳ್ಳಿ. ಒಂದು ಕೆಲಸ ಮಾಡೋಣ, ಡಾಕ್ಟರ್ಗೆ ಒಂದು ಲೋಟ ಹಾಲು ಕೊಟ್ಟು ಎಲ್ಲ ತಣ್ಣು ಮಾಡಬೇಡಣ. ಯಾಕೆ ಡಾಕ್ಟರ್ ಸಿಕ್ಕಾಪಟ್ಟೆ ಸುಸ್ತಾದಂಗಿದ್ದಾರೆ? ಹೂನಪ್ಪ, ಬೆಳಗ್ಗೆಯಿಂದ ಪುರ್ಸೊತ್ತೇ ಇಲ್ಲ. ಒಂದ್ ಕಡೆ ಆಪರೇಷನ್, ಇನ್ನೊಂದ್ ಕಡೆ ಪೋಸ್ಟ್ ಮಾರ್ಟಮ್. ಆಪರೇಷನ್ಗೆ ಅಂತ ಬಂದವ್ರಿಗೆ ಪೋಸ್ಟ್ ಮಾರ್ಟಮ್ ಗ್ಯಾರಂಟಿನಾ? ಆಪರೇಷನ್ ಫೇಲ್ಯೂರ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಸಕ್ಸಸ್ ಆಗ್ಲೇಬೇಕಲ್ಲ. ಇಲ್ಲಾಂದ್ರೆ ವಾರಸ್ತಾರನ್ನು ಸುಮ್ಮನೆ ಬಿಟ್ಬಿಡ್ತಾರ. ಡಾಕ್ಟ್ರೆ, ವಿಟ್ಲ್ ಮತ್ತೆ ಯಾಕೆ ಹೇಳ್ತೀರಾ? ಪದ್ದುಗೇನೋ ಸೊಂಟ ಉಳ್ಕಿದೆ ಅಂತೆ, ಅದೇನು ಅಂತ ನೋಡಿ. ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಪಾಪ ಡಾಕ್ಟರ್ ಸಿಕ್ಕಾಪಟ್ಟೆ ಸುಸ್ಪಡ್ತಿದ್ದಾರೆ. ಡಾಕ್ಟರ್ ನೀವು ಬಂದು ಇಲ್ಲಿ ಕೂತ್ಕೊಳ್ಳಿ. ಫಸ್ಟ್ ಒಂದು ಲೋಟ ಹಾಲು ಕೊಡೋಣ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ತೊಳಿ, ಒಂದು ಲೋಟ ಹಾಲು ಕುಡೀರಿ ನೀವು. ಪಾಪ ಡಾಕ್ಟರ್ ನಿನ್ ಚೆಕ್ ಮಾಡಕ್ ಏನ್ ಬಂದಿದ್ರು, ಇವಾಗ ನಾವು ಅವ್ರನ್ನ ಕರ್ಕೊಂಡೋಗಿ ಬೇರೆ ಡಾಕ್ಟರ್ ಕರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಕಣೋ. ನಡಿ ಕರ್ಕೊಂಡು ಹೋಗೋಣ. ಪದ್ದು ಯಾವ್ದು ಆಟೋನೇ ಕಾಣ್ತಿರೋಲ್ಲ. ಓ, ಬಹುಶಃ ಇವತ್ತು ಆಟೋ ಸ್ಟ್ರೈಕ್ ಇರ್ಬೇಕು, ಅದಕ್ಕೆ ಅನ್ಸುತ್ತೆ. ಆಟೋ ಸಿಕ್ಕಿದ್ರು ಇಂತ ಸೀರಿಯಸ್ ಕೇಸ್ ನ ಕರ್ಕೊಂಡು ಹೋಗೋದಿಲ್ವಾ? ಯಾಕೋ? ಆಟೋಲ್ ಹೋಗ್ತಾ ಹೋಗ್ತಾ ಪ್ರಾಣ ಹೋಗ್ಬಿಟ್ರೆ? ಹುಡುಗ, ನನ್ನ ಪರವಾಗಿ ಜಾಗಿಂಗ್ ಮಾಡಿದ್ ನೀನೇ ಅಲ್ವಾ? ಹೌದು ಸರ್. 3,000 ರೂಪಾಯಿ ನಾನು ಕೊಟ್ಟಿದ್ದು ನಿನಗೆ ಅಲ್ವಾ? ಹೌದು ಸರ್. ಯಾವ್ದಾರ ಕೆಲಸ ಇದ್ರಲ್ಲಿ ಸರ್ ಮಾಡ್ತೀವಿ. ಇದೇ ನಿನ್ ಕೇಸು? ಎಲ್ಲ 3,000 ರೂಪಾಯಿಗೋಸ್ಕರ ಸರ್. 3,000 ರೂಪಾಯಿ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಸ್ಟೆಥಾಸ್ಕೋಪ್ ನಾಡಿದ್ರೆ ಡಾಕ್ಟರ್ ಅಂತ ಕಾಣುತ್ತೆ. ಡಾಕ್ಟರ್ ಹೋಗ್ಬಿಟ್ರಾ? ದಫನ್ ಮಾಡೋದಕ್ಕೆ ನಿಮ್ಮ ಹತ್ರ ಕಾಸಿಲ್ವಾ? ಇಲ್ಲ ಸರ್. ಡೋಂಟ್ ವರಿ ಮೈ ಬಾಯ್, 3,000 ರೂಪಾಯಿ ಕೊಡ್ತೀನಿ, ದಫನ್ ಮಾಡು. ನಿಮ್ಗೆ ತುಂಬಾ ಉಪಕಾರ ಆಯ್ತು ಸರ್. ನಿಮ್ಮ ಹೆಸರು ಹೇಳ್ಕೊಂಡು ದಫನ್ ಮಾಡ್ಬಿಡ್ತೀವಿ. ಬೇಗ ದಫನ್ ಮಾಡ್ಬಿಡಿ, ಇಲ್ಲ ಅಂದ್ರೆ ವಾಸನೆ ಬಂದ್ಬಿಡುತ್ತೆ. ಲೋಪದ್ದು ಇನ್ಮೇಲೆ ಈ ಹುಡುಕಾಟನ ನಿಲ್ಲಿಸ್ಬೋಣ. ಆ 3,000 ರೂಪಾಯಿ ಹೋಯ್ತು, ಈ 3,000 ರೂಪಾಯಿ ಬಂತು. ಡಾಕ್ಟರ್, ನಮ್ ದುಡ್ಡು. ಸುಮ್ಮನೆಯ ನಾನ್ ಬದುಕಿರ್ಬೇಕಾದ್ರೆ ಪ್ರತಿ ಅಂತೇಳಿ ನನ್ನ ಅಂತ್ಯಕ್ರಿಯೆಗೆ ಹಣ ವಸೂಲಿ ಮಾಡ್ತಾ ಇದ್ದೀರಾ. ಆದ್ರಿಂದ ಈ ಹಣ ನಂದೆ. ಲೋಪದ್ದು ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ಲ ಕಣೋ, ಮನ್ಸು ತಡೀತಾ ಇಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ದುಡ್ಡು ಜಾಜತ್ಗೆ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ. ಹೇಗಾದ್ರೂ ಮಾಡಿದ್ದನ್ನು ವಾಪಸ್ ಪಡಿಲೇಬೇಕು ಕಣೋ. ನಾವು ಡಾಕ್ಟರ್ಗೆ ಹಾಲಲ್ಲಿ ಪುಡಿ ಹಾಕ್ದಂಗೆ ಜಾಜಿಯವ್ರಿಗೂ ಪುಡಿ ಹಾಕ್ಬಿಟ್ರೆ ಹಾಗಾಗತ್ತೆ. ಇರುವ ನಿಮಿಷ ಬರ್ತೀನಿ. ಬೇಗ ಬಾರೋ, ಬೆನ್ನು ನೋವ್ತಾ ಇದೆ, ನಿದ್ದೆ ಬರ್ತೀನಿ. ಪಲ್ಲು, ಪಲ್ಲು ಬಾಮ್ಮ ಇಲ್ಲಿ. ಏನಪ್ಪಾ? ಇದನ್ನ ತಗೊಂಡೋಗಿ ಜಾಜತ್ಗೆ ಕೊಡ್ತೀಯಮ್ಮ. ನೋಡಿಯಪ್ಪ, ತಗೋಣ. ಯಾರಿಗಮ್ಮ ಜ್ಯೂಸು? ಜಾಕೆಟ್ಗೆಗಮ್ಮ. ಅವಳು ಕೊಡೋದು ಕಟ್ಟೆ ಹಾಕಿರೋದು ಅಷ್ಟರಲ್ಲೇ ಇದೆ, ಅವಳಿಗೆ ಯಾಕೆ ಜ್ಯೂಸು? ನೀನ್ ಕುಡಿಯ ನನ್ನ ಚಿನ್ನ. ಯಾಕೋ ನಿದ್ದೆ ಬರಂಗಾಗ್ತಿದೆಯಲ್ಲ, ನಿದ್ದೆ ಮಾಡೋಣ.
ಯಾಕೋ ನನ್ನ ರೂಮಿಗೆ ಬಂದಿದ್ರಿ? ಅದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ನೀವ್ ಇಟ್ಕೊಂಡ್ಬಿಟ್ಟಿದ್ರಲ್ಲ, ಹೇಗಾರು ಮಾಡಿ ಅದನ್ನ ವಾಪಸ್ ತಗೋಬೇಕು ಅಂತ ಇಷ್ಟೆಲ್ಲ ಮಾಡಿದ್ವಿ. ಬಿಟ್ಲಾ, ನೀವು ನಿಜವಾಗ್ಲೂ ಸಂಪಾದನೆ ಮಾಡಿದಂತ ದುಡ್ಡು ಅದು? ಹೌದು ಜಜತ್ಗೆ, ಅದೇನಾಯ್ತು ಅಂದ್ರೆ ನಿಜವಾಗ್ಲೂ ಜಜತ್ಗೆ ಇದು ನಾನು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು. ಮೈ ಗಾಡ್, ಐ ಆಮ್ ವೆರಿ ಸಾರಿ ಬಿಟ್ಲಾ. ಬಿಟ್ಲಾ, ನನಗೂ ತುಂಬಾ ದಿವಸದಿಂದ ಒಂದು ಆಸೆ ಇತ್ತು. ಏನು? ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲಿ 3000 ತಗೋಬೇಕು ಅಂತ. ಹಾಗಾಗಿ ಈ 3000 ನಾನೇ ಇಟ್ಕೋತೀನಿ.